ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ಗೆ ಮೇಲಿಂದ ಮೇಲೆ ಕಂಟಕಗಳು ಎದುರಾಗ್ತಾನೆ ಇದೆ. ಮೂವರು ಸಹ ಕಲಾವಿದರು ಸಾವನ್ನಪ್ಪಿದ್ದ ಬೆನ್ನಲ್ಲೇ ದೊಡ್ಡ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. 1.5 ತಿಂಗಳಲ್ಲಿ 3 ಸಾವು, 2 ವರ್ಷದಲ್ಲಿ 16 ವಿಘ್ನ. ದೈವದ ಕೆಂಗಣ್ಣೋ ಕಾಕತಾಳೀಯವೋ ಒಂದು ಗೊತ್ತಾಗ್ತಿಲ್ಲ. ಮೇಲಿಂದ ಮೇಲೆ ಎದುರಾಗ್ತಿರೋ ಅವಘಡಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿವೆ. ಒಮ್ಮೆ ಕಾಂತಾರ ಸೆಟ್ಟೆ ಕೊಚ್ಚಿ ಹೋಯಿತು, ಇನ್ನೊಮ್ಮೆ ಬಸ್ಸೇ ಪಲ್ಟಿ ಹೊಡೆಯಿತು. ಇದಾದ ಮೇಲೆ ಸಾಲು ಸಾಲು ಹೆಣಗಳು ಉರುಳಿದ್ವು. ಆದರೂ ಕೂಡ ಕಾಂತಾರ ಕಂಟಕ ನಿಲ್ತಿಲ್ಲ. ಕಾಂತಾರ ಸಿನಿಮಾದ ಸಹ ಕಲಾವಿದ ಸಾವನ್ನಪ್ಪಿ ಇನ್ನೂ 3 ದಿನ ಆಗಿಲ್ಲ. ಅಷ್ಟಲ್ಲಾಗಲೇ ಮತ್ತೊಂದು ಮಹಾ ಅವಘಡ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ಯಂತೆ. ಸುಮಾರು 30 ಮಂದಿ ಸಾವನ್ನೇ ಗೆದ್ದು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂತಾರ ತಂಡಕ್ಕೆ ಮತ್ತೆ ಮತ್ತೆ ಕಂಟಕ. ಸಾವಿನ ಸುಳಿ ಬೆನ್ನಲ್ಲೇ ಮುಳುಗಿತು ದೋಣಿ. ಕಾಂತಾರ ಅನ್ನೋದು ಬರೀ ಸಿನಿಮಾವಲ್ಲ, ಅದೊಂದು ದೈವದ ಕಥಾನಕ. ಕಾಂತಾರದ ಮೊದಲ ಭಾಗ ಬಂದಾಗ್ಲೇ ಜನ ಮೂಕ ವಿಸ್ಮಿತರಾಗಿದ್ರು. ದೈವದ ದೃಶ್ಯ ವೈಭವ ಕಂಡು ಮಂತ್ರ ಮುಗ್ಧರಾಗಿದ್ರು. ಹೀಗಾಗಿನೇ ಇದರ ಪ್ರೀಕ್ವೆಲ್ ಅನ್ನ ಅದ್ದೂರಿಯಾಗಿ ಶೂಟ್ ಮಾಡಲಾಗ್ತಿದೆ. 100 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಚಿತ್ರೀಕರಣ ಮಾಡ್ತಿದ್ದಾರೆ. ಆದ್ರೆ ಅದೇನಾಗ್ತಿದೆಯೋ ಗೊತ್ತಿಲ್ಲ. ಕಾಂತಾರ ಪಾರ್ಟ್ 1 ಸೆಟ್ ಏರಿದ ದಿನದಿಂದಲೂ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾನೇ ಇದೆ. ಅದರಲ್ಲೂ ಇತ್ತೀಚೆಗಂತೂ ಜೀವಕ್ಕೆ ಸಂಚುಕಾರ ಶುರುವಾದಂತೆ ಕಾಣಿಸ್ತಿದೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಕಾಂತಾರ ಸಿನಿಮಾದಲ್ಲಿ ಭಾಗಿಯಾದ ಸಹ ಕಲಾವಿದರೇ ದುರಂತ ಅಂತ್ಯ ಕಾಣ್ತಿದ್ದಾರೆ. ಪ್ರಾಯದ ವಯಸ್ಸಲ್ಲೇ ಪ್ರಾಣ ಬಿಡ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ದೊಡ್ಡ ಮಹಾ ದುರಂತವೊಂದು ತಪ್ಪಿದೆ. ಕಾಂತಾರ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗಿಯೋ ಹಂತಕ್ಕೆ ಬಂದಿದೆ. ಹೀಗಾಗಿ ದೈವದ ದೃಶ್ಯವನ್ನ ಶೂಟ್ ಮಾಡುವುದಕ್ಕಾಗಿ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಕಾಂತಾರ ಸಿನಿಮಾ ತಂಡ ಬೀಡು ಬಿಟ್ಟಿದೆ. ನಿನ್ನೆ ಹಿನ್ನೀರಿನಲ್ಲಿ ಸಿನಿಮಾದ ಶೂಟಿಂಗ್ ನಡೀತಿತ್ತು. ಈ ವೇಳೆ ನಟ ರಿಷಬ್ ಶೆಟ್ಟಿ ಕೂಡ ಇದ್ರು. ಏನಿಲ್ಲ ಅಂದ್ರೂ ಸುಮಾರು 30 ಮಂದಿ ದೋಣಿಯಲ್ಲಿ ಹೋಗಿ ಅದ್ದೂರಿ ಸೀನ್ ಶೂಟ್ ಮಾಡ್ತಾ ಇದ್ರು. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ದೋಣಿ ಮುಳುಗಿ ಹೋಗಿದೆ. ಹೀಗಾಗಿ ನೋಡ್ತಿದ್ದಂತೆ ರಿಷಬ್ ಶೆಟ್ಟಿ ಜೊತೆಗೆ ಎಲ್ಲ ಕಲಾವಿದರು ಹಾಗೂ ತಜ್ಞರು ನೀರಿಗೆ ಬಿದ್ದಿದ್ದಾರೆ. ದೊಡ್ಡ ಅನಾಹುತವೇ ನಡೆಯಿತು ಅನ್ನೋ ಹೊತ್ತಲ್ಲಿ ಎಲ್ಲರೂ ಈಜಿ ದಡ ಸೇರಿದ್ದಾರೆ. ಮಹಿಳೆಯೊಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತೀರ್ಥಹಳ್ಳಿ ಪಟ್ಟಣದ ಮೇಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಣಿ ಜಲಾಶಯದಲ್ಲಿ ಸುಮಾರು 15 ದಿನಗಳ ಕಾಲ ಶೂಟಿಂಗ್ ನಡೆಸೋದಕ್ಕೆ ಸಿನಿಮಾ ತಂಡ ಪ್ಲಾನ್ ಮಾಡಿಕೊಂಡಿದೆ. ಮುಳುಗಡೆ ಗ್ರಾಮದಲ್ಲಿ ಚಿತ್ರೀಕರಣ ನಡೆಯುತ್ತಿರೋದ್ರಿಂದ ಹೆಚ್ಚಿನ ಆಳ ಇರಲಿಲ್ಲ. ಹೀಗಾಗಿ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿನಿಮಾ ತಂಡ, ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ, ನೀರಿನ ಭಾಗದಲ್ಲಿ ಯಾವುದೇ ಚಿತ್ರೀಕರಣ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು. ಜಸ್ಟ್ 1.5 ತಿಂಗಳಲ್ಲಿ 3 ಜನ ದುರಂತ ಅಂತ್ಯ ಕಂಡಿದ್ದಾರೆ. ಮೊದಲು ಸೌಪರ್ಣಿಕಾ ನದಿಯಲ್ಲಿ ಈಜೋಕೆ ಹೋಗಿದ್ದ ಸಹ ಕಲಾವಿದ ಕಪಿಲ್ ಜಲಸಮಾಧಿಯಾಗಿದ್ರು. ನಂತರ ಗೆಳೆಯನ ಮದುವೆಗೆ ಹೋಗಿದ್ದ ನಟ ರಾಕೇಶ್ ಪೂಜಾರಿ ಅಲ್ಲೇ ಕುಸಿದು ದುರಂತ ಅಂತ್ಯ ಕಂಡಿದ್ರು. ಮೊನ್ನೆಯಷ್ಟೇ ಕೇರಳದಿಂದ ಬಂದಿದ್ದ ಮತ್ತೊಬ್ಬ ಸಹ ಕಲಾವಿದ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಈ ಎಲ್ಲ ಆತಂಕದ ಮಧ್ಯೆಯೇ ಈಗ ದೋಣಿ ಮಗುಚಿದ ಸುದ್ದಿ ಬಂದಿದೆ. ಒಟ್ನಲ್ಲಿ ಕಾಂತಾರ ಸಿನಿಮಾ ತಂಡಕ್ಕೆ ಮೇಲಿಂದ ಮೇಲೆ ವಿಘ್ನಗಳು ಎದುರಾಗ್ತಿರೋದಂತೂ ಸುಳ್ಳಲ್ಲ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.